ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ದಿನ ಬೆಳಗ್ಗೆ ಎದ್ರೆ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೋರಾಟ ಮಾಡಿ ಬಂದಂಥವ್ರು ಜಾಸ್ತಿ. ನಮ್ಮ ದೇವೇಗೌಡರು ಸಹಿತ ಭಾಳ ಹೋರಾಟ ಮಾಡಿ ಈಚೆಗೆ ಬಂದಿತ್ತು. ಅವ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಬಟ್ ಒಂದೇನಪ್ಪ ಅಂದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥದನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ಗೌಡ್ರ ಬಗ್ಗೆ. ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿ, ನಾನೊಬ್ಬ ಮಾಜಿ ಸಂಸದ, ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರು JDSನ್ನು ದೂರ ಕಾಯ್ದುಕೊಂಡಿರಿ, ನೀವ್ಯಾರು ಹತ್ರ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಒತ್ತಾಯ ಮಾಡ್ತೀನಿ, NDAಯಿಂದ ಈ ಮಿತ್ರ ಪಕ್ಷವನ್ನು ಹೊರಗೆ ಹಾಕಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ. ನಾನು NDAನಲ್ಲಿ ಇರಲಿಕ್ಕೆ ನಾಲಾಯಕ. ಒಂದು, ಇವತ್ತು ದೊಡ್ಡಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ. ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದಾಗ ನಮಗೆ ಒಂದೊಂದಾಗಿ ಜ್ಞಾಪಕ ಬರ್ತದೆ. ಈಗ ಆಡಿದವ್ರ ಪಾಪ ಮಾಡಿದವ್ರ ಬಾಯಿಲಿ ಏನು ಹೇಳ್ತಾರಲ್ಲ, ಒಂಗಾದೆ ಮಾಡಿದವ್ರ ಪಾಪ ಆಡಿದವ್ರ ಬಾಯಿಲಿ. ಇಂಥ ಪರಿಸ್ಥಿತಿನಲ್ಲಿ ಹಿಂದೆ ಯಾರ್ಯಾರು ಮುಂದೆಲ್ಲ ಹಿಂದೆಲ್ಲ ಇನ್ನೂ ಒಂದು ಗಾದೆ ಏನು ಹೇಳ್ತಾರೆ ಅಂದರೆ, ಹಿಂದೆಲ್ಲ ಮಾಡಿದ್ದನ್ನು ಮುಂದಿನ ಯುಗಕ್ಕೆ ನೋಡ್ತಿದ್ದೋ ಅಂತಿದ್ದೋ, ಈಗಲೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದದಲ್ಲ. ಇಂಥ ದುಸ್ಥಿತಿ ಇವತ್ತು ದೊಡ್ಡಗೌಡರಿಗೆ ತಂದು ಮಡಗಿಬಿಟ್ರು. ನಾನು ಕುಮಾರಸ್ವಾಮಿಯವ್ರಿಗೆ ಒತ್ತಾಯ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನಾವೆಲ್ಲ ರಾಜಕೀಯವಾಗಿ ಭಾಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು. ನಮ್ಮನ್ನು ಸಹಿತ ಮುಳುಗಿಸ್ತವರು ಇದೇ ಕಂಪನಿಯವರು. ನನ್ನಂತರು ಎಷ್ಟು ಜನ ಮುಳುಗೋದ್ರು ತಮಗೆ ಜ್ಞಾಪಕ ಇರ್ಬೋದು. ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನಿಗೆ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಕೋರ್ಟಲ್ಲಿ ನಾವು ಗೆದ್ದಾಗಿದೆ. ಕೋರ್ಟಿಂದ ಬಿಡಿ ಒಂದು ಕಡೆಗೆ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಒಂದು ಕೂದಲು ಎಳೆವಷ್ಟು ನನಗೆ ಸಂಬಂಧ ಇಲ್ಲ. ಆದರೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ನಮ್ಮ ದೊಡ್ಡಗೌಡರು 8 ಕಿಲೋಮೀಟ್ರ್ ಪಾದಯಾತ್ರೆ, ಫೋಟೋನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು 8 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ, ಈ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ. ನಿಜ, ಅದು ರಾಜಕೀಯ ಒಂದು ಕಡೆಗೆ 2 ಸರಿ ಕರೆದ್ರೂ ಓದೋ ಸಂದರ್ಭ.